ಮಕ್ಕಳ ನಾಳೆ ಎಂಬ ಕನಸಿಗೆ ವಿದ್ಯೆಯ ಕೈತುತ್ತು ನೀಡಿ ಪ್ರತಿ ಹೆಜ್ಜೆಯಲ್ಲೂ ಬೆಂತಟ್ಟಿ ಪ್ರೋತ್ಸಾಹಿಸಿ ಅದೆಷ್ಟೋ ಸಾಧಕರ ಜೀವನ ಪುಟಕ್ಕೆ ಮುನ್ನುಡಿಯಾಗಿ ಶಿಕ್ಷಕ ವೃತ್ತಿಗೆ ಪರ್ಯಾಯವಾದ ಸರಳ ಜೀವಿ ಆದರ್ಶ ಜೀವಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರಿಗೆ ಈ ತೆರೆದ ಪುಟಗಳು ಅರ್ಪಣೆ. Let's go. ನಾವೆಲ್ಲ ಇದೊಂದು ವರ್ಷ ಓದಿ ಕಲಿತು ಪಾಸ್ ಆಗೋಗ್ಬಿಡ್ತೀವಿ. ಆದರೆ ವರ್ಷ ಅದೇ ಪಾಠ ಮಾಡಿ ಬೇಜಾರಾಗಿದ್ದನು ಅದೇನನ್ನು ತೋರಿಸ್ಕೊಂಡ್ರೆ ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಡೋ ನಮ್ಮ ಟೀಚರ್ಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಆರ್ಟಿಕಲ್ ನಮ್ದು ಒಂದು ರೋಡ್ ಆಗಿರೋದು ತಿರುಗ್ತಾ ಇರುತ್ತೆ, ಯಾಕಂದ್ರೆ ಇದು ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಮತ್ತೆ ವೆಲಾಸಿಟಿ ಇರುತ್ತೆ. ಅದಕ್ಕೆ ಯಾವಾಗಲೂ ಇದು ರೋಡ್ ಆಗಿ ಅಂದ್ರೆ ಸರ್ಕ್ಯುಲರ್ ಪಾತ್ ಫಾಲೋ ಮಾಡ್ತಾರೆ. ಪಾರ್ಟಿಕಲ್ ಸ್ಪೀಡ್ ಬರ್ತಿದ್ರೆ ಸ್ಟ್ರೈಟ್ ಬರೋದು ಸರ್ಕ್ಯುಲರ್ ಪಾತ್ ಆಗಲ್ಲ. ಏನಾಗುತ್ತಾ ಈಗ ಯಾವಾಗ ವೆಲಾಸಿಟಿಯಿಂದ ಒಂದು ವೆಲಾಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದು ಪಾರ್ಟಿಕಲ್, ಆವಾಗ ವೆಲಾಸಿಟಿ ಇದಿರುತ್ತಲ್ಲ ಕಾಂಪೊನೆಂಟ್ ಅದು ಆಗ್ತಿರುತ್ತೆ. ಅದಕ್ಕೆ ಅದು ಸರ್ಕ್ಯುಲರ್ ಫಾರ್ಮ್ ಮಾಡ್ತಾ ಇರುತ್ತೆ. ಸರ್, ಆ ಫೋರ್ಸ್ ಆಕ್ಟ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದು ಹಾಗಲ್ಲ. ಏನಂತಂದ್ರೆ ನಮ್ಗೆ ಗೊತ್ತಿದೆ ವೆಲಾಸಿಟಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ? ಅದೇ ಹೇಳ್ತೇನೆ ಕೇಳು. ಏನಂದ್ರೆ ಏನಾಗಲ್ಲ. ಈಗ ಯಾವಾಗಲೂ ಕ್ರಾಸ್ ಪ್ರಾಡಕ್ಟ್ ಇರುತ್ತಲ್ಲ, ಅದು ಯಾವಾಗಲೂ ಒಂದು ವೆಲಾಸಿಟಿ ಹೋಗ್ತಿದೆ ಅಂದ್ರೆ ಫೋರ್ಸ್ ಬೇರೆ ಆಗ್ತಿರುತ್ತಾ, ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಏನಕ್ಕಾಗುತ್ತೆ? ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಅದೇ ತರ. ಸರ್ ಇದ್ಯಾಕೆ ಹಾಗೆ ಆಗುತ್ತೆ, ಇದ್ಯಾಕೆ ಹೀಗೆ ಆಗುತ್ತೆ ಅಂತ ಚಿತ್ರವಾದ ಡೌಟ್ಗಳನ್ನು ಕೇಳಿ ತಲೆ ತಿನ್ನುವಂತ ಮಕ್ಕಳಿದ್ರು ಚೂರು ಬೇಜಾರು ಮಾಡ್ಕೊಳ್ದೆ ನಗ್ನಗ್ತಾ ಅವರ ಡೌಟ್ನೆಲ್ಲ ಕ್ಲಿಯರ್ ಮಾಡೋ ಟೀಚರ್ಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಕಾಂಟ್ರಿಬ್ಯೂಟ್ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ನಾವು ಕಾಂಟ್ರಾಕ್ಷನ್ ಡಿಮ್ಯಾಂಡ್ ಅಂತ ಕರೀತೀವಿ. ಅದೇ ತರ ಎಕ್ಸ್ಪ್ರೆಷನ್ ಡಿಮ್ಯಾಂಡ್ ಅದೇ ತರ ಅಪೋಸಿಟ್. ಅರ್ಥ ಆಗ್ತಿದೆಯಾ? ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ. ಅದೇ ಅದಕ್ಕೆ ಹೇಳ್ತಾರೆ ಅಪ್ವರ್ಡ್ ಮೂವ್ಮೆಂಟ್ ಅಂತ. ಅಪ್ವರ್ಡ್ ಮೂವ್ಮೆಂಟ್ ಏನು? A to C ಇಷ್ಟೇ. ಅರ್ಥ ಆಗ್ತಿದೆಯಾ? ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ.
ಪ್ರೈಸ್ ಇನ್ಕ್ರೀಸ್ ಆಗ ಕಾಂಟ್ರಾಕ್ಟ್ ಡಿಕ್ರೀಸ್ ಆಗುತ್ತೆ, ಅದನ್ನ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಕರೆಕ್ಟಾಗಿ ಹೇಳ್ತೀನಿ. A to C ಅಂದ್ರೆ ಎಕ್ಸ್ಪೆನ್ಸ್ ತೋರಿಸ್ಬೋದು. ಮಕ್ಕಳ ಮುಖದಲ್ಲಿ ಸ್ವಲ್ಪ ಕಳೆ ಇಲ್ಲ ಅಂದ್ರು ಮಕ್ಕಳಿಗೆ ಪಾಠ ಅರ್ಥ ಆಗಿಲ್ವೇನೋ ಅಂತ ತಿಳ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಪಾಠ ಮಾಡೋ ನಮ್ ಟೀಚರ್ಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಕ್ಲಾಸಲ್ಲಿ ಇಷ್ಟೊಂದು ಗಲಾಟೆ ಮಾಡೋ ಮಕ್ಕಳಿದ್ರು ಹೆಚ್ಚಿಗೆ ಕೋಪ ಮಾಡ್ಕೊಳ್ಳದೆ ಅಸಾಮಾನ್ಯ ಸಹಿಷ್ಣುತೆ ತೋರಿಸಿ ಅವರಿಗೆ ಬುದ್ಧಿವಾದ ಹೇಳಿ ತಿದ್ದುವ ಪ್ರಯತ್ನ ಮಾಡೋ ನಮ್ ಟೀಚರ್ಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಬರೀ ಪಾಠ ಅಷ್ಟೇ ಅಲ್ಲ, ಹೌಸ್ ಮಾಸ್ಟರ್ ಆಗಿ ಕ್ಲಾಸ್ ಟೀಚರ್ ಆಗಿ ತಂದೆ ತಾಯಿಯಿಂದ ದೂರ ಇರೋನ್ಗೆ ಯಾವತ್ತೂ ತಂದೆ ತಾಯಿ ಕೊರತೆನೆ ಬರ್ದೇ ಇರೋ ತರ ನೋಡ್ಕೊಂಡಿದಾರಲ್ಲ, ಆ ಟೀಚರ್ಸ್ ನಾವೇನೋ ಹೇಳೋದಿದೆ. ಎಕ್ಸಾಮ್ ಟೈಮಲ್ಲಿ ನಮ್ಗಿಂತ ಹೆಚ್ಚಿಗೆ ಟೆನ್ಷನ್ ತಗೊಂಡು ಕ್ವಶನ್ ಪೇಪರ್ ಹೇಗೆ ಬರುತ್ತೋ, ಮಕ್ಕಳು ಹೇಗೆ ಆನ್ಸರ್ ಮಾಡ್ತಾರೋ ಅಂತ ನಮ್ಮ ಬಗ್ಗೆನೇ ಯೋಚನೆ ಮಾಡೋ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಕ್ಲಾಸಲ್ಲಿ ದೂರಾಂತರ ಮಕ್ಕಳಿದ್ರು ಪ್ರತಿಯೊಬ್ಬರೊಳಗಿನ ಟ್ಯಾಲೆಂಟ್ ನ ಗುರುತಿಸಿ ಅದರಿಂದ ಒಂದು ಒಳ್ಳೆ ವ್ಯಕ್ತಿತ್ವ ರೂಪಿಸೋ ನಮ್ಮ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಜಗತ್ತಿನ ಸಂಪರ್ಕದಿಂದ ದೂರ ಇರೋ ನಮ್ಮನ್ನ ಲೇಟೆಸ್ಟ್ ಟೆಕ್ನಾಲಜಿಗೆ ಅಪ್ಡೇಟ್ ಆಗೋ ಅವಕಾಶ ಕೊಟ್ಟು ಹೊರಗಡೆ ಇರೋ ಮಕ್ಕಳಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆಸೋ ನಮ್ಮ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಮೊದಲು ಬಂದಾಗ ಮುಖ ಸಣ್ಣಗೆ ಮಾಡ್ಕೊಂಡು ಅಮ್ಮ ಅಂತ ಕೂಗಿದಾಗ ಕಣ್ಮುಂದೆ ಬಂದು ಕಣ್ಣೀರು ಒರೆಸಿ ನಮ್ಮನ್ನ ಸಮಾಧಾನ ಮಾಡ್ತಿದ್ದ ನಮ್ಮ ಪ್ರೀತಿ ಪಾತ್ರರಿಗೆ ನಾವೇನೋ ಹೇಳೋದಿದೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುಖನೇ ನೋಡ್ಬೇಕು, ರಾತ್ರಿ ಮಲಗೋಕ್ಕಿಂತ ಮುಂಚೆ ನಮ್ಮ ಮುಖ ನೋಡೇ ಮಲಗಬೇಕು, ಇಲ್ಲಾಂದ್ರೆ ಇವರಿಗೆ ನೆಮ್ಮದಿನೇ ಇರಲ್ಲ. ಇಷ್ಟು ಕನ್ಸಲ್ಟಸ್ ನಮ್ಮ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಎಲ್ಲಿಂದನೋ ಬಂದು ಗೊತ್ತಿಲ್ದಿರೋ ನಮ್ಮ ಭಾಷೆ ಕಲಿತು ಅದರಿಂದಲೇ ನಮ್ಮ ಹೃದಯಕ್ಕೆ ಹತ್ರವಾಗಿರೋ ನಮ್ಮವ್ರಿಗೆ ಏನೋ ಹೇಳೋದಿದೆ. ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಲಿ, ಕ್ಲೀನಿಂಗ್ ಆಕ್ಟಿವಿಟೀಸ್ ಆಗಿರಲಿ, ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ನಮ್ಮ ಪೂರ್ತಿ ಇನ್ವಾಲ್ವ್ಮೆಂಟ್ ತೋರಿಸೋ ನಮ್ಮ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಹುಡುಗಾಟದಿಂದ ಹಳಿ ತಪ್ಪಿ ಹಕ್ಕಿ ಅಂತ ಹರಡೋ ನಮ್ಮಿ ಮನಸ್ಸನ್ನ ಹದ್ದಿನಂತೆ ಆ ಕಣ್ಣನ್ನು ರಕ್ಷಿಸೋ ನಮ್ಮ ಆಪ್ತರಕ್ಷಕರಿಗೆ ನಾವೇನೋ ಹೇಳೋದಿದೆ. ಒಂದು ಕ್ಯಾಂಡಲ್ ತನ್ನನ್ನ ತಾನು ಸುಟ್ಕೊಂಡು ಬೇರೆಯವರಿಗೆಲ್ಲ ಬೆಳಕು ಕೊಡೋ ತರ ತಮ್ಮ ನೋವನ್ನು ತಮ್ಮಲ್ಲೇ ಇಟ್ಕೊಂಡು ನಮಗೆಲ್ಲ ಜ್ಞಾನ ಜೊತಿನ ದಾರಿ ಹಿಡಿತಿರೋ ನಮ್ಮ ಟೀಚರ್ಸ್ಗೆ ನಾವೇನೋ ಹೇಳೋದಿದೆ. ಆಗಲಿಂದ ಏನೋ ಹೇಳ್ಬೇಕು ಅಂತಿದ್ರಲ್ಲ, ಏನ್ರ ನಿಮ್ದು? ಏಯ್, ಮನಸ್ಸಿಗೆ ಹತ್ರ ಇರೋ ನಿಮ್ಮ ಟೀಚರ್ಸ್ಗೆ ಮೊದಲಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಟೀಚರ್ಸ್. 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 ಥ್ಯಾಂಕ್ ಯು ಟೀಚರ್ಸ್.